ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್ನ. ನಿಮ್ಮ ಪ್ರೀತಿಯ ಪವಿತ್ರ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ವ್ಲಾಗ್ನ ಸ್ವಲ್ಪ ಕ್ಲೀನಿಂಗಿಂದನೇ ಶುರು ಮಾಡಿದೆ. ಹೊಸ ವರ್ಷಕ್ಕೆ ಸ್ವಲ್ಪ ಮನೆಯನ್ನೆಲ್ಲ ಕ್ಲೀನ್ ಮಾಡೋಣ, ಸ್ವಲ್ಪ ಮೇಕ್ ಓವರ್ ಮಾಡೋಣ ಅನ್ನೋ ಪ್ಲ್ಯಾನ್ ಎಲ್ಲ ಇತ್ತು. ನೋಡೋಣ ಏನೇನಾಗುತ್ತೆ ಅಂತ. ನನಗೆ ಪಾಪುನ ಇಟ್ಕೊಂಡು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ಲ, ಬಟ್ ಅದ್ರಲ್ಲಿ ಅರ್ಧ ಮಾಡೋಕ್ಕಾದ್ರೂ ಪ್ರಯತ್ನ ಮಾಡ್ತೀನಿ. ಫಿಶ್ ಟ್ಯಾಂಕ್ನ ನಾನು 3 ತಿಂಗಳಿಗೆ ಒಂದ್ಸರಿ ಏನಾದರೂ ಕ್ಲೀನ್ ಮಾಡ್ತೀನಿ. ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ ಸತ್ಯನಾರಾಯಣ ಪೂಜೆ ಆದಮೇಲೆ ಈ ಕಡೆ ಶಿಫ್ಟ್ ಮಾಡಿದ್ದೆ ನಾನು. ಆ ಕಡೆನೇ ಇದ್ದರೆ ಚೆನ್ನಾಗಿರುತ್ತೆ ಅದು ಎಂಟ್ರೆನ್ಸಲ್ಲಿ. ಅಲ್ಲಿ ಪೂಜೆ ಮತ್ತು ಇದೆಲ್ಲ ಮಾಡಿದ್ರಲ್ಲ, ಸೊ ಜಾಗ ಇದಾಗ್ಬೋದು ಅಂತೇಳಿ ಈ ಕಡೆ ಹಾಕಿದ್ದೆ. ಅದಾದಮೇಲೆ ಮತ್ತೆ ಚೇಂಜ್ ಮಾಡೋಣ ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಈ ಸರಿ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಇಲ್ಲಿ ನನಗೆ ಪ್ಲಗ್ ಕೂಡ ಇಲ್ಲ ಫಿಶ್ ಟ್ಯಾಂಕಿಗೆ ಹಾಕೋದಕ್ಕೆ. ಸುಮ್ಮನೆ ಎಕ್ಸ್ಟೆನ್ಷನ್ ಹಾಕಿ ಅದು ವಯರೆಲ್ಲ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಅದೇ ಜಾಗಕ್ಕೆ ಶಿಫ್ಟ್ ಮಾಡಿಬಿಟ್ಟು ಕ್ಲೀನೆಲ್ಲ ಮುಗಿಸ್ಕೊಂಡು ನೀರು ತುಂಬ್ತಾ ಇದ್ದೀನಿ. ನನಗೆ ಕ್ಲೀನ್ ಮಾಡೋದಕ್ಕೆ ಒಂದು ಪಂಪ್ ಸಿಗುತ್ತೆ. ನಿಮಗೆ ಅದು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡುವಾಗಲೇ ಕೇಳಿದ್ರೆ ಆ ಪಂಪಿಂದ ನೀರನ್ನು ಆರಾಮಾಗಿ ಹೊರಗಡೆ ತೆಗಿಬೋದು. ಒಂದು ಪೈಪ್ ಇಟ್ಕೊಂಡಿದ್ದೀನಿ, ಸೊ ಅದರಿಂದ ಆರಾಮಾಗಿ ನೀರನ್ನು ಫಿಲ್ ಮಾಡ್ಬೋದು. ಜಾಸ್ತಿ ರಿಸ್ಕ್ ಆಗೋದಿಲ್ಲ. ಡೈರೆಕ್ಟ್ ನಾನು ಬೆಸನ್ಗೆ ವಾಷಿಂಗ್ ಮಿಷಿನ್ ವಾಶ್ರೂಮ್ಗೆ ಹಾಕಿಬಿಡ್ತೀನಿ, ಎಲ್ಲೂ ಗಲೀಜು ನೀರು ಹೊರಗಡೆ ಬರದಲ್ಲೇ ಇರೋ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಅಗಾರೋ ಅವರ ಆಲ್ಫಾ ರೋಬೋಟ್ ವಾಕ್ಯೂಮ್ ಕ್ಲೀನರ್. ಸೊ ಮನೆ ಸಿಕ್ಕಾಪಟ್ಟೆ ಇವಾಗ ದೊಡ್ಡದಾಗಿದೆ. ನನಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನನಗೆ ಕ್ಲೀನ್ ಮಾಡೋಕ್ಕೆ ಇಷ್ಟ, ಬಟ್ ನನಗೆ ಕೆಲಸದವ್ರು ಇಟ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ. ಸೊ ಎಮರ್ಜೆನ್ಸಿಗೆ ಕೆಲವೊಂದ್ಸರಿ ಹುಷಾರಿರೋದಿಲ್ಲ, ಹೊರಗಡೆ ಹೋಗಿರ್ತೀವಿ, ಏನಾದರೂ ಆದಾಗ ನಮಗೆ ಕ್ಲೀನ್ ಮಾಡಲೇಬೇಕನ್ನೋ ಪರಿಸ್ಥಿತಿಯಲ್ಲಿ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡಾಗಲೇ ನಾನು ಒಂದು 2 ತಿಂಗಳಾಯಿತು ಅಂತ ಅಂದ್ಕೊಂಡು ನನ್ನ ಹತ್ರ ಇದೆ ಇದು. ಸೊ ಅದನ್ನು ನಾನು ಯೂಸ್ ಮಾಡಿ ನನ್ನ ಜೆನ್ಯೂನ್ ರಿವ್ಯೂವನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಡ್ರೈ ಮತ್ತು ವೆಟ್ 2 ಥರ ವಾಕ್ಯೂಮನ್ನು ಮಾಡ್ಕೋಬೋದು. ಮೋಪ್ ಅಂತ ಹೇಳ್ಬೋದು. ಆಟೋಮೆಟಿಕ್ಕಾಗಿ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಜೊತೆಗೆ ಇದರೊಳಗೆ 3200 ಪಾಸ್ ಸ್ಟ್ರಾಂಗ್ ಸೆಕ್ಷನ್ ಇರುತ್ತೆ. ರೀಚಾರ್ಜಬಲ್ ಆಗಿರುತ್ತೆ. ಜೊತೆಗೆ ಆ್ಯಪ್ ಕಂಟ್ರೋಲ್ ಸಿಗುತ್ತೆ. ಲಿಡಾರ್ ನ್ಯಾವಿಗೇಷನ್ ಇರುತ್ತೆ. ಸೊ ಮ್ಯಾಪ್ನ ಕೂಡ ನಾವು ಎಡಿಟೇಬಲ್ ಇರುತ್ತೆ. ಸೊ ಯಾವ ಥರ ಕ್ಲೀನ್ ಮಾಡ್ಕೋಬೋದು ನಮ್ಮ ಮನೆಯನ್ನು ಅಂತ ಅವರು ಎಡಿಟ್ ಮಾಡ್ಕೋಬೋದು. ಹಾರ್ಡ್ ಫ್ಲೋರ್ ಇರ್ಬೋದು, ಕಾರ್ಪೆಟ್ ಇರ್ಬೋದು, ಎರಡನ್ನೂ ಕೂಡ ಕ್ಲೀನ್ ಮಾಡುತ್ತೆ. ಸೊ ಈ ರೀತಿಯಾದಂತಹ ಒಂದು ರೋಬೋಟ್ ವಾಕ್ಯೂಮ್ ಕ್ಲೀನರ್. ಈ ಥರ ಒಂದು ಅಟ್ಯಾಚಬಲ್ ಪಾರ್ಟನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಾವು 250 ml ಅಷ್ಟು ನೀರನ್ನು ತುಂಬೋದು. ಜೊತೆಗೆ 240 ml ಅಷ್ಟು ಡರ್ಟು ಈ ಬಾಕ್ಸಲ್ಲಿ ಕಲೆಕ್ಟ್ ಆಗುತ್ತೆ. ಇದನ್ನು ನಾವು ಹಾಗೆ ಫಿಕ್ಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬೋದು. ವರ್ಕಿಂಗ್ ವುಮೆನ್ಸ್ಗೆ ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋರಿಗೆ, ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರಿಗೆ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಈ ಥರ ಅಟ್ಯಾಚಬಲ್ ಬ್ರಷನ್ನು ಕೊಟ್ಟಿರ್ತಾರೆ. ಸೊ ಇದರೊಳಗೆ ಡಸ್ಟು, ಹೇರ್, ಕೂದಲೇನಿದೆಯಲ್ಲ ಎಲ್ಲ ಹೋಗಿ ಇದರಲ್ಲಿ ಸ್ಟ್ರಕ್ ಆಗಿರುತ್ತೆ. ಅದನ್ನು ತೆಗೆಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬ್ರಷನ್ನು ಕೂಡ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಸೊ ಇದನ್ನು ಈ ಥರ ಫಿಕ್ಸ್ ಮಾಡೋದ್ರಿಂದ ಕೂದಲೆಲ್ಲನೂ ಅದು ಹೇಳ್ಕೊಳ್ಳುತ್ತೆ. ಈ ಥರ ಸರ್ಕಲ್ ಮಾಡಿ ಗ್ರೀನ್ ಕಲರ್ ಇರೋದನ್ನು ಗ್ರೀನ್ ಕಲರ್ಗೆ, ರೆಡ್ ಕಲರ್ ಇರೋದನ್ನು ರೆಡ್ ಕಲರ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ 2 ಸೈಡ್ ವೀಲ್ ಇದೆ. ನೆಕ್ಸ್ಟ್ ಆ ವೀಲ್ ಬಂದುಬಿಟ್ಟು ಸೆಲ್ಫ್ ಚಾರ್ಜಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ಇದರೊಳಗೆ ನಾವು ಆ್ಯಪಿಂದ ಕಂಟ್ರೋಲ್ ಮಾಡಬಹುದು. 100% ಫುಲ್ಲು ಮೊಬೈಲಲ್ಲೇ ನಾವು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಸೆನ್ಸಾರ್ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಏನಾದರೂ ಅಕಸ್ಮಾತ್ ಬಿದ್ದೋಗೋ ಅಂಥದ್ದು ಅಥವಾ ಎಲ್ಲಾದರೂ ಹೋಗಿ ಗೋಡೆಗೆ ಹೊಡ್ಕೊಳ್ಳೋ ಅಂಥದ್ದು ಆ ಥರ ಎಲ್ಲದಿಲ್ಲ. ಸೆನ್ಸಾರ್ ಇರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ರಿಟರ್ನ್ ಆಗುತ್ತೆ ಎಲ್ಲಿ ಯಾವಾಗ ಪಾರ್ಟ್ಸ್ ಟಚ್ ಆಗುತ್ತೆ ಅಂತ. ಜೊತೆಗೆ ಕ್ಲೀನಿಂಗ್ ಏರಿಯಾನ ನಾವೇ ಕಂಟ್ರೋಲ್ ಮಾಡ್ಬೋದು. ಮನೇಲಿ ಇವಾಗ ಇಲ್ಲ ನಾವು, ಸೊ ಚಾರ್ಜಿಂಗ್ ಹಾಕಿ ನಾವು ಕ್ಲೀನಿಂಗಿಗೆ ಆನ್ ಮಾಡಿ ಬಿಟ್ಬಿಟ್ಟು ಹೋದರೆ ಹೊರಗಡೆಯಿಂದ ಕೂಡ ನಾವು ಆ್ಯಪ್ ಮುಖಾಂತರ ಅದನ್ನು ಕಂಟ್ರೋಲ್ ಮಾಡಬಹುದು. ಸೊ ಅದ್ರ ಜೊತೆಗೆ ಕಸ್ಟಮೈಸ್ಡ್ ಕ್ಲೀನಿಂಗ್ ಶೆಡ್ಯೂಲ್ ಕೂಡ ನೀವು ಹಾಕೋಬಹುದು. ನಾನು ಅಪ್ಲಿಕೇಶನಲ್ಲಿ ತೋರಿಸ್ತೀನಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಯಾವ ಟೈಮಿಂಗ್ ಬೇಕೋ ಆ ಥರ ನೀವೇ ಶೆಡ್ಯೂಲನ್ನು ಮಾಡ್ಕೋಬಹುದು. ಇದಕ್ಕೆ ಸ್ಮಾರ್ಟ್ ಲೈಫ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಇಲ್ಲಿ ಸ್ಟಾರ್ಟ್ ಬಟನ್ ಇದೆಯಲ್ಲ, ಫಸ್ಟ್ ಅದನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಹೋಮ್ ಮತ್ತು ಸ್ಟಾರ್ಟ್ 2 ಬಟನ್ನ ಅಟ್ ಎ ಟೈಮ್ ಕ್ಲಿಕ್ ಮಾಡಿದ್ರೆ ವೈಫೈಗೆ ಕನೆಕ್ಟ್ ಆಗುತ್ತೆ. ಮೊದಲಿಗೆ ನೀವು ವೈಫೈಯನ್ನು ಇದರಲ್ಲಿ ಕನೆಕ್ಟ್ ಮಾಡ್ಕೋಬೇಕು, ಅಂತಂದರೆ ಪಾಸ್ವರ್ಡ್ ಎಲ್ಲ ಹಾಕಿ. ಅದಾದಮೇಲೆ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ನಾನು ಇದಕ್ಕೆ ಫ್ರೆಂಡ್ ಅಂತ ನೇಮ್ ಕೊಟ್ಟಿದ್ದೀನಿ. ಇದಕ್ಕೆ ನೀವು ಯಾವ ಥರನಾದರೂ ರೀನೇಮ್ ಮಾಡ್ಕೋಬೋದು. ಚಾರ್ಜಿಂಗ್ 82% ಇದೆ. ಸೊ ಈ ಥರ ಎಲ್ಲನೂ ನಿಮಗೆ ಅಲ್ಲೇ ಕೊಟ್ಬಿಡ್ತಾರೆ. ಸೊ ಜೊತೆಗೆ ಸ್ಟಾರ್ಟ್ ಬಟನ್ ಇದೆ. ನೀವು ಸ್ಟಾರ್ಟ್ ಮಾಡೋ ಬಟನನ್ನು ಕ್ಲಿಕ್ ಮಾಡಿದ್ರೆ ಅದು ರೋಬೋ ವಾಕ್ಯೂಮ್ ಕ್ಲೀನರ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದೇನಿದೆ, ಇದು ಆಲ್ಮೋಸ್ಟ್ ಲೈನ್ ಬಂದಿದೆಯಲ್ಲ, ಅದು ಕ್ಲೀನ್ ಮಾಡಿರೋವಂಥದ್ದು. ವರ್ಕ್ ಮೋಡ್ ಆಪ್ಷನ್ ಇರುತ್ತೆ. ಸ್ವೀಪ್ ಮಾಡ್ಕೊಬೋದು, ಇಲ್ಲಾಂದರೆ ಮೋಪ್ ಮಾಡ್ಬೋದು. ನಿಮಗೆ ಯಾವ ಥರ ನಿಮ್ಮ ಅನುಕೂಲಕ್ಕೆ ತಕ್ಕನಾಗ ಅದನ್ನು ಚೇಂಜ್ ಮಾಡ್ಕೋಬೋದು. ನೆಲ ಒರೆಸೋದಕ್ಕೆ ಬೇಕಾ, ಕಸ ಗುಡಿಸೋದಕ್ಕೆ ಬೇಕಾ, ಇದು ನನ್ನ ಮನೆಯ ಮ್ಯಾಪ್, ಗೂಗಲ್ ಮ್ಯಾಪ್. ಸೊ ನಾನು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಮಿಷಿನ್ ಸ್ಟಾರ್ಟ್ ಆಯಿತು, ವಾಕ್ಯೂಮ್ ಕ್ಲೀನರ್. ಸೊ ಇದಿಷ್ಟು ಬಂದು ಗ್ರೀನ್, ಬ್ಲೂ ಅದೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಮನೆಯದ ಒಂದು ಮ್ಯಾಪನ್ನು ಅದು ಆಲ್ರೆಡಿ
ಇದು ಮಾಡಿ ಇಟ್ಕೊಂಡಿದೆ. ಸೊ ಅದೇ ಥರ ಅದು ಕ್ಲೀನಿಂಗನ್ನು ಕೂಡ ಮಾಡ್ಕೊಂಡು ಹೋಗುತ್ತೆ. ಸೊ ಇದರೊಳಗೆ ಬೆಸ್ಟ್ ಏನಂತಂದರೆ ಡ್ರೈ ಸೆಕ್ಷನ್ ಇರುತ್ತೆ, ವೆಟ್ ಮೋಪಿಂಗ್ ಎರಡೂ ಇರುತ್ತೆ. ಅಲ್ಟ್ರಾ ತಿನ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸರ್ಫೇಸ್ ಕೆಳಗಡೆನೂ ಕೂಡ ಹೋಗುತ್ತೆ. ಜಾಸ್ತಿ ನೀವು ಈಗ ನಮ್ಮದು ಟಿ ವಿ ಯೂನಿಟ್ ಇದೆ ಅಲ್ವಾ, ಸೊ ಟಿ ವಿ ಯೂನಿಟ್ ಕೆಳಗಡೆನೂ ಕೂಡ ಹೋಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಸೊ ಆ ಥರ ಆಪ್ಷನ್ ಇದೆ. ಜೊತೆಗೆ ಎಡ್ಜ್ ಅನ್ನೋ ಆಪ್ಷನ್ ಇರುತ್ತೆ, ಅದರಿಂದ ಎಡ್ಜ್ಗಳನ್ನು ಕೂಡ ಅದು ಕ್ಲೀನ್ ಮಾಡ್ಕೊಂಡು ಬರುತ್ತೆ. ನೀವು ಒಂದ್ಸರಿ ಕ್ಲೀನ್ ಮಾಡಿದರೆ ಅದು ಮತ್ತೆ ಚಾರ್ಜಿಂಗ್ ಹಾಕ್ಕೊಂಡ್ರೆ 100 ಮಿನಿಟ್ಸ್ವರೆಗೂ ಬರುತ್ತೆ, ಒನ್ ಟೈಮ್ ಕಂಪ್ಲೀಟಾಗಿ ಚಾರ್ಜ್ ಆದರೆ. ಜೊತೆಗೆ ಏನಾದರೂ ಚಾರ್ಜಿಂಗ್ ಖಾಲಿ ಆದರೆ ಅದೇ ಆಟೋಮೆಟಿಕ್ಕಾಗಿ ಚಾರ್ಜನ್ನು ಹಾಕ್ಕೊಂಡು ಹೋಗುತ್ತೆ. ಸೊ ಈ ಥರ ಅಪ್ಲಿಕೇಶನಲ್ಲಿ ನಾವು ಹ್ಯಾಂಡಲನ್ನು ಮಾಡ್ಬೋದು. 1 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಕೂಡ ಕೊಟ್ಟಿರ್ತಾರೆ. ಇದರೊಳಗೆ ನಮಗೆ ಮೇನ್ ಯೂನಿಟ್ ಬರುತ್ತೆ, ಹೆಪಾ ಫಿಲ್ಟರ್ 2 ಪೀಸಸ್ ಬರುತ್ತೆ, ಸೈಡ್ ಬ್ರಷಸ್ 4 ಪೀಸಸ್ ಬರುತ್ತೆ, ಕ್ಲೀನಿಂಗ್ ಬ್ರಷ್ 1 ಬರುತ್ತೆ, ಮೋಪು 2 ಪೀಸ್ ಬರುತ್ತೆ. ಮೋಪ್ ಏನಿದೆಲ್ಲ ಬ್ಲೂ ಕಲರ್ ಅದು 2 ಪೀಸ್ ಇರುತ್ತೆ, ಚಾರ್ಜಿಂಗ್ ಡಕ್ ಒಂದಿರುತ್ತೆ, ಚಾರ್ಜಿಂಗ್ ಕೇಬಲ್ ಒಂದಿರುತ್ತೆ. ಇದಿಷ್ಟು ಈ ಒಂದು ಪಾರ್ಟ್ಸಲ್ಲಿ ನಮಗೆ ಸಿಗೋವಂಥದ್ದು. ಸೊ ನಾನು ಡೈನಿಂಗ್ ಟೇಬಲ್ ಚೇರ್ನೆಲ್ಲ ಮೇಲೆ ಹಾಕಿಬಿಡ್ತೀನಿ. ಸೊ ಅದರಿಂದ ಅದು ನೀಟಾಗಿ ಎಲ್ಲ ಕಾರ್ನರ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕಾಗುತ್ತೆ ಅಂತ ನಾನು ಆಲ್ಮೋಸ್ಟ್ 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಯೂಸ್ ಆದಮೇಲೆ ನನಗೊಂದು ಪರ್ಸ್ನಲ್ ಒಪಿನಿಯನ್ ಅಂತ ಬರುತ್ತಲ್ಲ, ಸೊ ಅದ್ರ ಮೇಲೆ ರಿವ್ಯೂವನ್ನು ಕೊಡಬೇಕು ಅನ್ನೋದಾಗಿರುತ್ತೆ. ಸೊ ಹಾಗಾಗಿ ನನಗಿದು ತುಂಬಾ ಇಷ್ಟ ಆಯಿತು. ಆಮೇಲೆ ನೀಟಾಗಿ ಕ್ಲೀನ್ ಆಗುತ್ತೆ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಇದು ಚಾರ್ಜಿಂಗ್ ಡಕ್. ಸೊ ಇದನ್ನು ನಾನು ಕೆಳಗಡೆ ಎಲ್ಲಾದರೂ ಚಾರ್ಜಿಂಗ್ ಹಾಕಿರುತ್ತೆ. ಸೊ ಹಾಗಾಗಿ ಅದು ಚಾರ್ಜಿಂಗ್ ಖಾಲಿ ಆದಾಗ ಆಟೋಮೆಟಿಕ್ಕಾಗಿ ಅದೇ ಬಂದು ಸರ್ಚ್ ಮಾಡಿಕೊಂಡು ಚಾರ್ಜಿಂಗ್ ಇದರಲ್ಲಿ ಕೂರುತ್ತೆ. ಸೊ ಇದರಿಂದ ಮತ್ತೆ ಚಾರ್ಜ್ ಆಗುತ್ತೆ. ಕೆಲಸ ಇನ್ಕಂಪ್ಲೀಟ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ಮತ್ತೆ ಹೋಗಿ ಅದು ಮೋಪಿಂಗನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಮನೇಲೇ ಇರಬೇಕಂತ ಏನಿಲ್ಲ, ಅಥವಾ ಚಾರ್ಜಿಂಗ್ ಖಾಲಿ ಆದ ತಕ್ಷಣ ಎತ್ಕೊಂಡು ಹೋಗಿ ಚಾರ್ಜ್ ಹಾಕಬೇಕಂತ ಏನೂ ಇಲ್ಲ. ಸೊ ಸೆನ್ಸಾರ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಅದೇ ಬಂದುಬಿಟ್ಟು ಚಾರ್ಜನ್ನು ಹಾಕ್ಕೊಳ್ಳುತ್ತೆ. ಸೊ ಈಗ ನೀವು ಚೆಕ್ ಮಾಡ್ಬೋದು ಎಷ್ಟು ಏರಿಯಾನ ಕ್ಲೀನ್ ಕವರ್ ಮಾಡ್ಕೊಂಡಿದೆ ಅಂತ, ಮತ್ತು ಎಷ್ಟು ಮಿನಿಟ್ಸ್ ಆಲ್ರೆಡಿ ಕ್ಲೀನ್ ಮಾಡಿದೆ ಅಂತಲೂ ಕೂಡ ಗೊತ್ತಾಗುತ್ತೆ. ವಾಟರ್ ಕ್ವಾಂಟಿಟಿ ಎಷ್ಟಿದೆ, ಮಿಡಲ್ ಹೈ ಅದು ಕಮ್ಮಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಇವಾಗ ಚಾರ್ಜಿಂಗ್ನ ಪ್ರೆಸ್ ಮಾಡಿದ್ದೀನಿ, ಯಾಕೆಂದರೆ ಇನ್ನೂ ಕಂಪ್ಲೀಟಾಗಿ ಖಾಲಿ ಆಗಿಲ್ಲ. ಸೊ ಅದು ಆಟೋಮೆಟಿಕ್ ಬರ್ತಾ ಇದೆ, ಬಂದು ಅದೇ ಚಾರ್ಜ್ ಹಾಕ್ಕೊಳ್ಳುತ್ತೆ. ಸಖತ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ಇವಾಗ ನಮಗೆ ಮನೆ ದೊಡ್ಡದಾಗಿದೆ, ವಾಕ್ಯೂಮ್ ಕ್ಲೀನರ್ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಂತ ಅಂದರೆ, ಸೊ ಅದು ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ನಾನು ಅಂತಂದರೆ ಮೆಸೇಜ್ ಮಾಡಿ ಹೇಳ್ತಾ ಇರುತ್ತೆ ವಾಯ್ಸಲ್ಲಿ ಇಲ್ಲಿದ್ದೀನಿ ಅಂತ. ಸೊ ಆ ಒಂದು ಆಪ್ಷನ್ ನಂಗೆ ಒಂಥರ ಕ್ಯೂಟ್ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಈಗ ಸೆಲ್ಫ್ ಚಾರ್ಜಿಂಗ್ ಹೋಗ್ತಾ ಇದೆ. ಈ ರೀತಿಯಾಗಿದೆ. ಆಲ್ಮೋಸ್ಟ್ ಒಂದು ಮನೆಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇದು ಕೆಲಸಕ್ಕೆ ಬರುತ್ತೆ ಅಂತ ನನಗನ್ನಿಸ್ತು. ಅಪ್ಲಿಕೇಶನ್ ಯೂಸ್ ಮಾಡೋದು ತುಂಬಾ ಸುಲಭ. ನೀವು ಅದನ್ನು ಒಂದು ಮ್ಯಾನ್ಯುವಲಲ್ಲೇ ಕೊಟ್ಟಿರ್ತಾರೆ, ಅಥವಾ ನೀವು ಬೈ ಮಾಡಿದರೆ ಅಮೆಝಾನಲ್ಲಿ ಕೂಡ ಲಿಂಕಲ್ಲಿ ಇರುತ್ತೆ. ಸೊ ಈ ಪ್ರಾಡಕ್ಟ್ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಯಾರಾದರೂ ಅವಶ್ಯಕತೆ ಇದೆ, ನೋಡ್ತಾ ಇದ್ದೀವಿ ಬೆಸ್ಟ್ ವಾಕ್ಯೂಮ್ ಕ್ಲೀನರ್ ಈ ಥರ ರೋಬೋಟ್ ಅಂತಂದರೆ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡ್ಬೋದು. ಈ ಥರ ಆಲ್ಮೋಸ್ಟ್ ಎಲ್ಲ ಡಸ್ಟು ಕೂಡ ಬಂದಿಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡಿ ಸನ್ ಡ್ರೈ ಮಾಡಿ ಮತ್ತೆ ಫಿಕ್ಸ್ ಮಾಡಿ ಚಾರ್ಜ್ ಆದಮೇಲೆ ಮತ್ತೆ ನೀವು ಶೆಡ್ಯೂಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವತ್ತು ಕ್ಲೀನ್ ಮಾಡಬೇಕು ಅಂತ ಆಟೋಮೆಟಿಕ್ ಅದು ಕ್ಲೀನ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ರಾಡಕ್ಟ್ ಏನಾದರೂ ಬೇಕಿದ್ರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ಇವಾಗ ಚಳಿಗಾಲ ಶುರು ಆಗಿದೆ. ಅಷ್ಟಾಗಿ ಚಳಿ ಇಲ್ಲ ಅಂತ ಅಂದರೂ ಒಂದು ರೇಂಜ್ಗೆ ನಮಗೆ ಚಳಿ ಅಂತ ಅನಿಸುತ್ತೆ ಅಂತ ಅಂದ್ಕೋತೀನಿ. ಸೊ ಸ್ವೆಟರೆಲ್ಲ ಹಾಕ್ಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಸರಿ, ಇಷ್ಟೊಂದು ಚಳಿಯಲ್ಲಿ ಗೋಬಿ ಮಂಚೂರಿ ಅಥವಾ ಖಾರವಾಗಿ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿಗಿಂತ ಎಗ್ ಮಂಚೂರಿಯನ್ ಮಾಡಿ ತುಂಬ ದಿನ ಆಗಿತ್ತು. ಸರಿ, ಇವತ್ತು ಎಗ್ ಮಂಚೂರಿಯನ್ನೇ ಮಾಡೋಣ. ತುಂಬ ದಿನ ಆಗಿತ್ತಲ್ಲ ಮೊಟ್ಟೆ ಎಲ್ಲ ತಿಂದು. ಈಗ ಆಲ್ರೆಡಿ ಕಾರ್ತಿಕ ಮಾಸ ಅಂತ ಹೇಳ್ಬಿಟ್ಟು ತಿಂಗಳಗಟ್ಟಲೆ ಎಗ್ ಏನೂ ತಿಂದಿರಲಿಲ್ಲ. ಸರಿ, ಓಕೆ ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಚಳಿಗಾಲದಲ್ಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಿಸಿ ಬಿಸಿ ಟೀನೋ ಕಾಫಿನೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಒಂಥರ ಬಾಡಿ ಎಲ್ಲ ಬಿಸಿ ಅನಿಸುತ್ತೆ, ಕೆಲಸ ಮಾಡೋದಕ್ಕೆ ಒಂಥರ ಏನೋ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ವಿಂಟರಲ್ಲಿ ನಮಗೇನಾಗುತ್ತೆ ಅಂತ ಅಂದರೆ ಮನೆ ಕೆಲಸ ಮಾಡೋದಕ್ಕೆ ಒಂಥರ ಲೇಸಿನೆಸ್ ಜಾಸ್ತಿ ಆಗಿಬಿಡುತ್ತೆ. ಆ ಚಳಿಗೆ ಇದಕ್ಕೆ ಓಕೆ ಆರಾಮಾಗಿ ನಾವು ಈ ಥರ ಇದ್ಬಿಟ್ರೆ ಸಾಕಲ್ವ, ಒಂಥರ ಬೆಚ್ಚಗೆ ಕುತ್ಕೊಂಡ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆ ಥರ ಕುತ್ಕೊಂಡಾಗ ನಮಗೆ ಕೆಲಸಗಳಾಗೋದಿಲ್ಲ, ಕೆಲಸ ಮಾಡೋದಕ್ಕೆ ಮನಸ್ಸಿರಲ್ಲ ಅಲ್ವಾ. ಬಟ್ ಒಂದ್ಸರಿ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಒಂದು ಎನರ್ಜಿ ಬಂದುಬಿಡುತ್ತೆ, ಬಾಡಿ ಹೀಟ್ ಆಗುತ್ತಲ್ಲ. ಸೊ ಆ ಬಿಸಿಗೆ ನಾವು ಕೆಲಸ ಮಾಡಬೇಕು ಅನಿಸುತ್ತೆ.
ಸಂಜೆ ಅಂತೂ ಈಗ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಮಿಸ್ ಮಾಡ್ದಲ್ಲೇ ಒಂದು ಲೋಟ ಟೀ ಕುಡಿಲೇಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಇತ್ತೀಚೆಗೆ ಕೆಲವೊಂದಿಷ್ಟು ಹೆಂಗೆ ಗೊತ್ತಾ, ನಾವು ಕೆಲವೊಬ್ಬರು ಒಂದೊಂದು ಕಮೆಂಟ್ಸ್ ಹೇಳ್ತಾರೆ, ನಾನು ಏನಾದರೂ ಒಂದು ಹೇಳಿದಾಗ ಸೊ ಅದಕ್ಕೆ ವ್ಯೂವರ್ಸು ಈ ಥರ ನನ್ನ ಲೈಫಲ್ಲಿ ಆಗಿದೆ ಅಂತ ಹೇಳಬೇಕಾದ್ರೆ ನಾನು ಒಂದೇ ಮಾತು ಹೇಳ್ತೀನಿ, ನಾವು ಜನಗಳ ಬಾಯನ್ನು ಮುಚ್ಚೋಕ್ಕೆ ಆಗಲ್ಲ. ಸಾಧ್ಯನೇ ಇಲ್ದಲೇ ಇರೋ ಮಾತು ಅಂದರೆ ಜನಗಳ ಬಾಯಿ ಮುಚ್ಚೋದು. ಸೊ ಅವ್ರ ಬಾಯಿ ಮುಚ್ಚೋದಕ್ಕಿಂತ ನಾವು ಕಿವಿ ಮುಚ್ಕೊಂಬಿಡೋದು ತುಂಬ ಬೆಸ್ಟು ಅಂತ ಅನಿಸುತ್ತೆ. ಸೊ ಈ ಕೆಲಸ ನಾನು ಆಲ್ರೆಡಿ ತುಂಬ ದಿನದಿಂದ ಮಾಡ್ತಾಯಿದ್ದೀನಿ. ನನಗೆ ಯಾರೇ ಬಂದು ಹೇಗೆ ಹೇಳಿದ್ರು ನಾನು ಇವಾಗ ಅದಕ್ಕೆ ಕೇರ್ ಮಾಡಲ್ಲ. ಯಾಕೆ ಅಂತಂದ್ರೆ ನಾನು ಏನು ಅಂತ ನನಗೆ ಗೊತ್ತು, ನಾನು ಹೋಗೋ ದಾರಿ ಏನು ಅಂತ ನನಗೆ ಗೊತ್ತು. ಸೊ ಇನ್ನೊಬ್ರಿಗೋಸ್ಕರ ನನ್ನ ದಾರಿ ಬದಲಾಯಿಸ್ಕೊಂಡ್ರೆ ನಿಜವಾಗ್ಲೂ ಅದಕ್ಕಿಂತ ವರ್ಸ್ಟ್ ಬೇರೊಂದಿಲ್ಲ ಅಂತ ಅನಿಸುತ್ತೆ. ಸೊ ಈ ನಡುವೆ ಅಂದರೆ ವಿಡಿಯೋಗಳಲ್ಲಿ ನಾನು 2 ಥರ ವಿಡಿಯೋನೂ ಮಾಡಿದ್ದೀನಿ, ನಾನು ವೇರಿಯೇಷನ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಸೊ ಜನಗಳಿಗೆ ಬದಲಾವಣೆ ಬೇಕು, ಒಂದೇ ಥರ ಇದ್ದರೆ ಅವ್ರು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ ಡೈಲಿ ವ್ಲಾಗ್ಸ್ ಕೂಡ ಮಾಡಿದೆ. ಸೊ ಆವಾಗ ನನ್ನ ಮನಸ್ಥಿತಿನೂ ಬೇರೆ ಇತ್ತು. ಸೊ ನನಗೆ ಸ್ವಲ್ಪ ಎಫರ್ಟ್ ಹಾಕಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಪ್ರೆಸೆಂಟ್ ಮಾಡ್ತಾ ಇರೋ ವಿಡಿಯೋಗೆ ಸಿಕ್ಕಾಪಟ್ಟೆ ಎಫರ್ಟ್ ಬೇಕು, ಸಿಕ್ಕಾಪಟ್ಟೆ ಟೈಮ್ ಬೇಕು. ಓಕೆ, ಆದ್ರೂ ನನಗೆ ಇದರಲ್ಲಿ ಒಂದು ಖುಷಿ ಇದೆ. ಯಾಕೆ ಅಂತಂದರೆ ನಾನು ತುಂಬ ಪಾಸಿಟಿವ್ ಕಮೆಂಟ್ಸನ್ನು ತೊಗೋತೀನಿ ಈ ಥರ ವಿಡಿಯೋಸ್ ಮಾಡಿದಾಗ. ಸೊ ಈಗ ಆಲ್ರೆಡಿ ಬಂದು ಈ ಬೋರಿಂಗ್ ಆಗತ್ತೆ ಅಂತ. ಸೊ ನಾವು ಅಲ್ಲಿ ಡಿಸ್ಟ್ರ್ಯಾಕ್ಟ್ ಆಗಲೇಬಾರ್ದು. ನಾವು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ನಾವೇನು ಪವಿತ್ರನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಇನ್ನೊಬ್ಬರು ಪವಿತ್ರ ಆಗೋಕ್ಕಾಗಲ್ಲ. ಹೇಳಿದ್ರು ಅಂತ ನಾನು ಚೇಂಜ್ ಆದರೆ ಅದು ನಾನೇ ಅಲ್ಲ ಅಲ್ವಾ. ಸೊ ಹಾಗಾಗಿ ನನಗಿಷ್ಟ ಇಲ್ಲ, ನಾನು ಹೀಗೆ ಇರಬೇಕು ಅಂದ್ಕೊಂಡಿದ್ದೀನಿ, ನಾನು ಹೀಗೆ ಇರ್ತೀನಿ ಕೂಡ. ಇವಾಗ ಚಳಿಗಾಲಕ್ಕೆ ಉಪ್ಪಿನಕಾಯಿ ಸಿಕ್ಕಾಪಟ್ಟೆ ನೆನಪಾಗೋವಂಥ ಒಂದು ರೆಸಿಪಿ. ಸೊ ಅದಕ್ಕೆ ನಾನು ಟೊಮೊಟೊ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟೊಮೊಟೊ ಉಪ್ಪಿನಕಾಯಿಗೆ ಸ್ವಲ್ಪ ಟೊಮೊಟೊ, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇನ್ನೊಂದು ನಾನು ಟೊಮೊಟೊ ಕೆಚಪ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಜಾಸ್ತಿ ಇತ್ತು. ಎಗ್ ಮಂಚೂರಿಯನ್ ಅಂದ ತಕ್ಷಣ ಹೊರಗಡೆಯಿಂದ ತರೋದು ಬೇಡ ಅಂತ ಹೇಳಿ ನಾನೇ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಕೆಚಪ್ ತುಂಬ ಕಡಿಮೆ ಯೂಸ್ ಮಾಡ್ತೀವಿ ನಾವು. ಸರಿ ಹೋಮ್ ಮೇಡೇ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ತುಂಬ ಈಸಿ, ಅದು ಚೆನ್ನಾಗೂ ಇರುತ್ತೆ. ನೀವು ಮಂಚೂರಿಯನ್ಗೆಲ್ಲ ಹಾಕೊಂಡು ತಿನ್ಬೋದು. ಇಲ್ಲಿ ನಾನು ಮಂಚೂರಿಯನ್ಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಕೆಚಪ್ಗೆ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಈ ಕಡೆ ಉಪ್ಪಿನಕಾಯಿಗೂ ಕೂಡ ಬೆಂದಿದೆ. ಅದನ್ನು ನಾನು ಫುಲ್ಲು ತಣ್ಣಗಾಗೋಕ್ಕೆ ಅಂತ ಎತ್ತಿಡ್ತಾ ಇದ್ದೀನಿ. ಟೊಮೊಟೊ ಕೆಚಪ್ಗೆ ಅಂತ ಏನು ಮಾಡಿದ್ದೀನಲ್ಲ ಅದು ಕೂಡ ಸ್ವಲ್ಪ ತಣ್ಣಗಾಗಬೇಕು. ಬಾಯ್ಲ್ಡ್ ಎಗ್ಗನ್ನು ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಕಟ್ ಮಾಡ್ಕೊಳ್ಳಿ. ಅದು ಯೆಲ್ಲೋ ಕಲರ್ ಪೀಸ್ ಅದರೊಳಗಡೆನೇ ಇದ್ದರೆ ಚೆಂದ. ಹಾಗಾಗಿ ಅದಕ್ಕೊಂದು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಇದು ಮೊಟ್ಟೆ, ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಒಂದು ಸ್ವಲ್ಪ ಮೈದಾ, ಇಷ್ಟೇ, ಸಾಲ್ಟು ಹಾಕಿ ಚೆನ್ನಾಗಿ ಒಂದು ಬೀಟ್ ಮಾಡಿಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ಬ್ಯಾಟರ್ ತುಂಬ ತೆಳ್ಳಗಿರಬಾರ್ದು, ಗಟ್ಟಿಯಾಗೇ ಇದ್ದರೆ ಮೊಟ್ಟೆಗೆ ಕಚ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಮೊಟ್ಟೆಯಿಂದ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬ್ಯಾಟರ್ ರೆಡಿ ಆಯಿತು. ಈಗ ಇದಕ್ಕೆ ನಾನು ಮೊಟ್ಟೆಯನ್ನು ಡಿಪ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ಕೋತೀನಿ. ಸೊ ಇದು ಮಂಚೂರಿಯನ್ಗೆ ಇದು ರೆಡಿ ಆಗುತ್ತೆ ಮೊಟ್ಟೆ. ಇನ್ನೂ ಒಂದು ಥರನೂ ಮಾಡ್ತಾರೆ, ಇದು ಒಂದು 2 ಥರ ಮಾಡ್ತಾರೆ. ನಾನು ಇದೇ ಥರ ಮಾಡ್ಕೋತೀನಿ, ಮೊಟ್ಟೆ ಬಾಯ್ಲ್ ಮಾಡಿ. ಇನ್ನೊಂದು ಅಂತಂದರೆ ಮೊಟ್ಟೆಯನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಯಾನಲ್ಲಿ ಹಾಕಿ ಬಾಯ್ಲ್ ಮಾಡಿಬಿಟ್ಟು ಕ್ಯೂಬ್ ಥರ ಕಟ್ ಮಾಡಿ ಅದನ್ನು ಈ ಬ್ಯಾಟರಲ್ಲಿ ಹೆಜ್ಬಿಟ್ಟು ಹಾಕ್ತಾರೆ. ಅಂದರೆ ಇದು ಸ್ವಲ್ಪ ಏನಂತಂದರೆ ಯೆಲ್ಲೋ ಕಲರ್ ಸಪ್ರೇಟ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ಆ ಥರನೂ ಚೆನ್ನಾಗಿರುತ್ತೆ, ಎರಡೂ ಮಿಕ್ಸ್ ಆಗಿಬಿಟ್ಟಿರುತ್ತೆ, ಅದು ಎಲ್ಲೋ ವೈಟು. ಆ ಥರ ಬೇಕಂದರೆ ಆ ಥರನೂ ಮಾಡ್ಕೋಬೋದು. ಇಲ್ಲಿ ನಾನು ಟೊಮೊಟೊ ಕೆಚಪ್ಗೆ ಟೊಮೊಟೊ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಸೋಸ್ ಇಟ್ಕೊಂಡ್ರೆ ಅದೇಂದರೆ ಟೊಮೊಟೊ ಕೆಚಪ್ಗೆ ಒಂಥರ ಅದು ಕನ್ಸಿಸ್ಟೆನ್ಸಿ ತುಂಬ ಫೈನ್ ಪೇಸ್ಟ್ ಥರ ಬರಬೇಕು. ಸೊ ಹಾಗಾಗಿ ನಾನು ಇದನ್ನು ಸೋಸ್ಕೋತಾ ಇದ್ದೀನಿ. ಚೆನ್ನಾಗಿ ಸೋಸ್ಬಿಟ್ಟು ಅದನ್ನು ಇನ್ನೊಂದು ಸತಿ ಬಾಯ್ಲ್ ಮಾಡೋಕೆ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಜಾಸ್ತಿ ನಾವು ಕೆಚಪ್ ಯೂಸ್ ಮಾಡೋವಂಥ ಐಟಮ್ ಏನೂ ಇಲ್ಲ. ಒಂದು ಬಾಟಲ್ ತಂದರೆ ನನಗೆ ಅದು ತುಂಬ ವೇಸ್ಟ್ ಅಂತ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ 1/4 ಭಾಗ ಇದಾಗಲೇ ಎಕ್ಸ್ಪೈರಿ ಆಗ್ತಾಯಿತ್ತು, ಬಿಸಾಕ್ತಾಯಿದ್ವಿ. ಸೊ ಯಾಕೆ ವೇಸ್ಟ್ ಮಾಡೋದು, ಎಷ್ಟು ಬೇಕೋ ಅಷ್ಟು ನಾವೇ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಸೇಫಾಗೂ ಇರುತ್ತೆ, ಬೇಗ ಖಾಲಿ ಮಾಡಿಬಿಡ್ತೀವಿ ಅಲ್ವಾ. ಸೊ ಹಾಗಾಗಿ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ ನನಗೆ. ನಮ್ಮ ಮನೆಯಲ್ಲಿ ಕೆಚಪ್ ತಿನ್ನೋದು ನನ್ನ ಮಗಳೊಬ್ಳೇನೆ. ಸೊ ಇದನ್ನು ನಾನು ಪ್ಯಾನ್ಗೆ ಹಾಕ್ಕೊಂಡು ಒಂದು 2 ರಿಂದ 3 ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಖಾರಕ್ಕೆ ಒಂದು 1/4 ಸ್ಪೂನಷ್ಟು ಖಾರದ ಪುಡಿ ಸಾಕಾಗುತ್ತೆ, ಜಾಸ್ತಿ ಬೇಡ, ಅಷ್ಟೇ. ಅದನ್ನು ಚೆನ್ನಾಗಿ ತಿರುತ್ತಾ ಒಂದು ಕುದಿ ಬರಬೇಕು ಚೆನ್ನಾಗಿ.
1 ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡಿದ್ದೀನಿ. ಸೊ ಇದರಿಂದ ನಮಗೆ ಹೊರಗಡೆ ಟೇಸ್ಟೇ ಬರುತ್ತೆ, ಹುಳಿ ಎಲ್ಲ ಕರೆಕ್ಟಾಗಿ ಬರುತ್ತೆ. ಇಷ್ಟೇ. ಈಗ ಚೆನ್ನಾಗಿ ಅದು ಕುದಿದ ಮೇಲೆ ಒಂದು ತಣ್ಣಗೆ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಟೊಮೊಟೊ ಕೆಚಪ್ ರೆಡಿ ಆಗಿಬಿಡುತ್ತೆ. ಇಲ್ಲೇ ನಾನು ಮಂಚೂರಿಯನ್ಗೆ ಆಯಿಲು, ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಏನು ಕಟ್ ಮಾಡಿ ಇಟ್ಟಿದ್ನಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ರೆಡಿ ಮಾಡಿದಂಥ ಟೊಮೊಟೊ ಕೆಚಪ್ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮಂಚೂರಿಯನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಅದಕ್ಕೆ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾನು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕಿದ್ದೀನಿ ಖಾರವಾಗಿರಲಿ ಅಂತ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಮಂಚೂರಿಯನ್ಗೆ ಅಂತ. ಇದು ಆಪ್ಷನಲ್, ಡೈರೆಕ್ಟ್ ಕೂಡ ಹಾಕ್ಕೋಬೋದು. ಈಗ ಗ್ರೇವಿ ರೆಡಿ ಇದೆಯಲ್ಲ ಅದಕ್ಕೆ ಹಾಕ್ಕೋಬೋದು. ಬಟ್ ನಾನೊಂದು ಸ್ವಲ್ಪ ಅದು ಸಾಫ್ಟಾಗಿ ಚೆನ್ನಾಗಿರಲಿ ಅಂತ ಹೇಳಿ ಈ ಥರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ರೆ ಸಾಕು. ಇದಕ್ಕಿನ್ನೂ ಸ್ಪೈಸ್ ಕಡಿಮೆ ಆಯಿತು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಬಿಟ್ರೆ ಖಾರ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಗ್ರೀನ್ ಚಿಲ್ಲಿನೇ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಎಗ್ ಮಂಚೂರಿಯನ್ ಈ ಚಳಿಗಾಲಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡು ಟೊಮೆಟೊ ಸಾಸ್ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಎಗ್ ಮಂಚೂರಿಯನ್ ಹೇಗಿತ್ತು ಅಂತ. ಮನೇಲಂತೂ ವೆಯ್ಟ್ ಮಾಡ್ತಾಯಿದ್ರು ನನ್ನ ಮಕ್ಕಳು ಪ್ರಗತಿ. ಸೊ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಂಡೋಗಿ ಕೊಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದಾದಮೇಲೆ ಪ್ರಗತಿಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ನಾನಿವತ್ತು ಅಡುಗೆ ಮಾಡೋದು ಕೂಡ ತಡ ಆಯಿತು. ಸರಿ ಸ್ವಲ್ಪ ಹಾಸಿಗೆ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ನಾಳೆ ನಾವು ಮನೆ ದೇವ್ರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಈವ್ನಿಂಗೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ರೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ನೈಟು ಆದಷ್ಟು ಏನೇನು ಬೆಳಗ್ಗೆ ಎದ್ದು ನಾನು ಬೆಳಗ್ಗೆ ಮಾಡ್ತೀನಲ್ಲ ಆ ಕೆಲಸನೆಲ್ಲ ನೈಟೇ ಮಾಡಿ ಮುಗಿಸ್ಕೋಬೇಕಂತ ಹೇಳಿ ಅನ್ಕೋತಾ ಇದ್ದೆ. ಸೊ ಹಾಗಾಗಿ ಬ್ಲ್ಯಾಂಕೆಟ್ಸ್ ಮತ್ತು ಬ್ರಷ್ ಶೀಟ್ ಅದೆಲ್ಲ ಕ್ಲೀನ್ ಮಾಡೋದಿತ್ತು. ಮಾಡಿಬಿಟ್ಟು ಒಂದ್ಸರಿ ಸೆಟ್ ಮಾಡಿಬಿಡೋಣ, ಬೆಳಗ್ಗೆ ಹಾಗೆ ಅಡ್ಜಸ್ಟ್ ಮಾಡಿ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾವತ್ತೂ ಅಷ್ಟೇ ನಾನು ಹೆಣ್ಮಕ್ಳಿಗೆ ಹೇಳೋದು, ಇದೇ ಒಂದು ಫೀಲ್ಡ್ ಅಂತ ಅಲ್ಲ, ಯೂಟ್ಯೂಬ್ ಅಂತ ಅಲ್ಲ, ಮನೇಲಿದ್ರೂ ಅಷ್ಟೇ, ಮನೆ ಕೆಲಸದಲ್ಲಿದ್ದರೂ ಅಷ್ಟೇ, ಅಥವಾ ನಮ್ಮ ಲೈಫಲ್ಲಿ ನಾವು ಏನೇ ಮಾಡ್ತಾಯಿದ್ದೀವಿ ಅಂದ್ರೂ ನೀನು ಮಾಡ್ತಾ ಇರೋ ತಪ್ಪು ಅಂತ ಬಂದಾಗ ಹೌದು ಇದು ತಪ್ಪು ಅಂತ ಹೊರಗಡೆ ಹೋಗೋಕೆ ಹೋಗಬೇಡಿ. ನೀವು ಯೋಚನೆ ಮಾಡಿ, ನಾನು ಮಾಡೋ ಕೆಲಸ ಸರಿ ಇದೆಯಾ, ನಾನು ಮಾಡೋದು 100% ಇದೆಯಾ ಅಂತ ನಮಗೆ ಕರೆಕ್ಟ್ ಅನಿಸ್ಬಿಟ್ರೆ ಸಾಕು. ಬೇರೆಯವ್ರಿಗೆಲ್ಲ ಅದು ಅನಿಸ್ಲೇಬೇಕಂತಲ್ಲ. ಯಾಕೆಂತಂದರೆ ನಾನೇ ಬೆಸ್ಟ್ ಎಕ್ಸಾಂಪಲ್. ನಾನು ಆ ಥರ ವಿಡಿಯೋ ಮಾಡಿದ್ರೆ ಈ ಥರ ಅಂತಾರೆ, ಈ ಥರ ವಿಡಿಯೋ ಮಾಡಿದಾಗ ಆ ಥರ ಅಂತ ಹೇಳ್ತಾರೆ. ಸೊ ನಾನು ಆವಾಗಲೇ ಎಡವಿದ್ದಲ್ಲೇ ನನಗೆ ಏನು ಬೇಕೋ ಅದನ್ನು ನಾನು ಮಾಡಬೇಕು. ಬಟ್ ನಾನು ಅವರು ಹೇಳಿದ್ರು ಅಂತ ಚೇಂಜ್ ಮಾಡ್ಕೊಳ್ಳಿಲ್ಲ, ನನ್ನ ಪರಿಸ್ಥಿತಿ ಹಾಕಿತ್ತು. ಸೊ ಹಾಗಾಗಿ ಚೇಂಜ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇವಾಗ ನನಗೆ ಬೆಟರ್ ಅನ್ನೋ ಹಾಗೆ ನನಗೆ ವಿಡಿಯೋ ನನ್ನ ಕಂಫರ್ಟಬಲ್ ಆಗಿ ಅಂತಂದರೆ ಆವಾಗ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಆಗಿಬಿಟ್ಟಿತ್ತು. ಇವಾಗ ನಾನು ಒಳ್ಳೆ ಜೆನ್ಯೂನ್ ವಿಡಿಯೋ ಮಾಡೋದ್ರಿಂದ ನನಗೆ ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಅಲ್ಲೋ ಇಲ್ಲೋ ಒಬ್ಬೊಬ್ಬರು ಬರ್ತಾರೆ, ದಾರಿ ತಪ್ಪಿಸೋದಕ್ಕೆ ಅಂತಲೇ ಬರ್ತಾರೆ. ಬಟ್ ನಿಮ್ದು ಏನಿದೆ ಅಲ್ಲ, ನಿಮ್ಮ ದಾರಿ, ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಅಂತನೋ ಅಥವಾ ಏನೋ ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ದಯವಿಟ್ಟು ನೀವು ಅದು ಸರಿ ಅಂತ ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂಡ್ಬಿಡ್ತು ಅಂತಂದರೆ ಅದರಲ್ಲೇ ಹೋಗಿ. ಇನ್ನೊಬ್ಬರು ಏನೋ ಮಾಡಿದ್ರು, ಇನ್ನೊಬ್ರು ಎಲ್ಲೋ ಏನೋ ಆಗ್ತಾ ಇದೆ ಅವ್ರ ಲೈಫಲ್ಲಿ ಅಂತ ಅದು ಅವ್ರಿಗೆ ಬಿಟ್ಟಿದ್ದು, ನಮಗಲ್ಲ. ನಾವು ಯಾಕೆ ನಮ್ಮ ಲೈಫ್ ಚೇಂಜ್ ಮಾಡ್ಕೋಬೇಕಲ್ವಾ? ಸೊ ನಿಮ್ಮ ವಿಡಿಯೋ ಬೋರಿಂಗ್ ಆಗ್ತಾ ಇದೆ, ಕುಕಿಂಗ್, ಕ್ಲೀನಿಂಗ್ ಅದು ಇದು ಅಂತ ಅಲ್ದಲೆ. ಸೊ ಹ್ಯಾಪಿ ಮೂಮೆಂಟ್ ಇಲ್ಲ ಅಂತ ಹೇಳಿದ್ರು. ಈಗ ಪ್ರೀವಿಯಸ್ 2 ವಿಡಿಯೋಸ್ ಬ್ಯಾಕಲ್ಲಿ ನಾನು ಕಾರ್ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ಅಷ್ಟು ಖುಷಿಯಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಇನ್ನೂ ಹ್ಯಾಪಿ ಮೂಮೆಂಟ್ಸ್ ಅಂತ ಅಂದರೆ ನಾವು ಕ್ರಿಯೇಟ್ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೂ ಮುಂಚೆಗೆ ನಮಗೊಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ವಿ, ಫುಲ್ ಫ್ಯಾಮಿಲಿ ಹ್ಯಾಪಿಯಾಗಿ. ಸೊ ಈ ಥರದ ನಮ್ಮ ಲೈಫಲ್ಲಿ ತುಂಬ ಹ್ಯಾಪಿ ಇದೆ, ನಾವು ಒಂದೊಂದು ಕ್ಷಣನೂ ಖುಷಿಯಾಗಿ ಜೀವಿಸ್ತೀವಿ. ಸೊ ನೀವು ಅಂದ್ಕೊಂಡಷ್ಟು ನಮ್ಮ ಲೈಫ್ ಏನೋ ಆ ಥರ ಇರೋದಿಲ್ಲ. ನೀವು ಬಂದು ಟ್ರ್ಯಾಕ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವೂ ಇಲ್ಲ. ಸೊ ನಮ್ಮ ಟ್ರ್ಯಾಕ್ ಏನು ಅಂತ ಭಗವಂತ ಆಲ್ರೆಡಿ ಬರೆದಿದ್ದಾನೆ, ಹಾಗೆ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನಾನು ಟೊಮೊಟೊ ಉಪ್ಪಿನಕಾಯಿಗೆ ಟೊಮೊಟೊ ಮತ್ತು ಹುಣ್ಸೆಹಣ್ಣು ಬೇಯಿಸಿಟ್ಟಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಸ್ಪೂನಷ್ಟು ಮೆಂತ್ಯ, ಖಾರದ ಪುಡಿ, ಒಂದಿಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ, ಹಾಗೆ ಉಪ್ಪು ಇಷ್ಟನ್ನು ಹಾಕಿ ನೀರು ಹಾಕಬಾರ್ದು, ಹಾಗೆ ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ಇದು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕ್ಕೊಂಡ್ರೆ ಸಖತ್ ಖಾರ ಹುಳಿಯಾಗಿ ಸಖತ್ತಾಗಿರುತ್ತೆ. ಹುಣ್ಸೆಹಣ್ಣೆಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಕೆಲವು ಸರಿ ಒಗ್ಗರಣೆ ಹೇಗೆ ಹಾಕ್ತೀವಿ ಅಂತಂದರೆ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದ್ರ ಮೇಲೆ ಹಾಕಿಬಿಡ್ತೀವಿ, ಉಪ್ಪಿನಕಾಯಿ ಮೇಲೆ. ಸೊ ಆ ಥರ ಮಾಡೋದ್ರಿಂದ ಬೇಗ ಉಪ್ಪಿನಕಾಯಿ ಕೆಡ್ಬೋದು. ಸೊ ಅದ್ರ ಬದಲಿಗೆ ನಾವು ಈ ಎಣ್ಣೆ ಒಳಗಡೆ ಹಾಕಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಅದನ್ನು ಬಿಸಿ ಮಾಡಿಬಿಟ್ರೆ ಉಪ್ಪಿನಕಾಯಿ ತುಂಬ ದಿನ ಹಾಗೇ ಇರುತ್ತೆ.
ಸೊ ಇದೇ ಥರ ನೀವು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡ್ಕೊಬೋದು. ಇದೆಲ್ಲ ಇನ್ಸ್ಟಂಟ್ ಉಪ್ಪಿನಕಾಯಿ. ಇದನ್ನು ಏನು ಮಾಗೋ ತನಕ ಇಡಬೇಕು ಆ ಥರ ಏನಿಲ್ಲ, ಇನ್ಸ್ಟಂಟಾಗಿ ಆಗುತ್ತೆ. ಕೆಲವೊಂದು ಸರಿ ರೈಸ್ಗೆ ಪಲ್ಯ ಸಾಲ್ಟೇಜ್ ಆಗ್ಬೋದು, ಅಥವಾ ಚಪಾತಿ ಪಲ್ಯ ಸಾಲ್ಟೇಜ್ ಆಗ್ಬೋದು ರೈಸ್ಗೆ ಏನಾದರೂ. ಸೊ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಿಮ್ಗೆ ಅನ್ಸೋದೇ ಇಲ್ಲ, ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದುಬಿಟ್ರೆ. ನಾವು ಇದನ್ನು ಹೊರಗಡೆ ಜಾಸ್ತಿ ತರಿಸ್ತಾ ಇದ್ವಿ. ನನ್ನ ಹಸ್ಬೆಂಡ್ಗೆ ಇಷ್ಟ ಈ ಉಪ್ಪಿನಕಾಯಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ರೈಸ್ಗೆ ಗೊತ್ತೇ ಆಗಲ್ಲ ಅನ್ನೋ ಥರ ಇರುತ್ತೆ. ಸೊ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಸೊ ಈ ಚಳಿಗಾಲಕ್ಕೆ ಉಪ್ಪಿನಕಾಯಿ ಬೇಕಂತಂದರೆ ಖಾರವಾಗಿ ಹುಳಿ ಹುಳಿಯಾಗಿ ಉಪ್ಪಿನಕಾಯಿ ನೀವು ಟ್ರೈ ಮಾಡ್ಬೋದು. ಇದನ್ನು ಒಂದು ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ರೆ ತುಂಬ ದಿನ ಇಟ್ಕೋಬೋದು. ಸೊ ಇದಾದಮೇಲೆ ನಾನು ಮನೆಯ ಒಂದು ಟಿಡಿ ಬೇರ್ ಕತೆ ಏನಾಗಿದೆ ಅಂತ ತೋರಿಸ್ತೀನಿ. ನನ್ನ ಮಗ ಅದನ್ನು ನುಚ್ಚು ನೂರು ಮಾಡಾಕ್ಬಿಟ್ಟಿದ್ದ. ಸರಿ ಹಿಂಗೆ ಬಿಟ್ಟರೆ ಪಾಪ ಅದನ್ನು ಬದುಕೋಗಿ ಬಿಡಲ್ಲ ಅಂತ ಹೇಳಿ ಅದನ್ನು ಸ್ವಲ್ಪ ಸ್ಟಿಚ್ಚೆಲ್ಲ ಹಾಕೋದಿತ್ತು. ಸರಿ ಬೇಗ ಹಾಕಿಬಿಡೋಣ, ಇಲ್ಲ ಅಂತಂದರೆ ಅದನ್ನು ಆಳ ಮಾಡಿಬಿಡ್ತಾರೆ ಅಂತ. ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಆಯಿತು, ಎಲ್ಲ ಕಡೆ ಎಲ್ಲೆಲ್ಲಿ ಹೋಗಿದೆ ಅದನ್ನೆಲ್ಲ ನೋಡಿ 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 ಸ್ಟಿಚ್ ಹಾಕೋಷ್ಟ್ರಲ್ಲಿಗೆ. ಹೀಗೆ ಮನೆಯಲ್ಲಿ 101 ಕೆಲಸಗಳಿರುತ್ತೆ ನಮಗೆ. ಸೊ ಅದ್ರ ಜೊತೆಗೆ ನಾನು ಈ ಥರ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಬೇಕು, ಸಿಕ್ಕಾಪಟ್ಟೆ ಟೈಮ್ ಬೇಕು ನನಗೆ. ನೀವು ನೋಡ್ದಂಗೆ ಡೈಲಿ ವ್ಲಾಗ್ಸ್ ಡೈಲಿ ಹಾಕ್ಬೋದು, ಬಟ್ ಈ ವಿಡಿಯೋನ ಡೈಲಿ ಹಾಕೋಕ್ಕಾಗೋದಿಲ್ಲ. ಬೋರಿಂಗ್ ಅಂತ ಬಂದು ನೀವು ಒಂದು ಪದದಲ್ಲಿ ಅಂದು ನಾನು ಇಷ್ಟು ಎಫರ್ಟನ್ನು ನೀವು ಹಿಂಗೆ ಅಂದ್ಬಿಟ್ಟು ಹೋಗ್ಬಿಡ್ತೀರಾ. ಬಟ್ ಆ ಎಫರ್ಟಿಗೆ ಬೆಲೆ ಏನೂ ಸಿಗೋದಿಲ್ಲ. ನನಗೇನು ವ್ಯೂಸ್ ಜಾಸ್ತಿ ಬೇಕಾಗಿಲ್ಲ, ಜೆನ್ಯೂನ್ ಕಮೆಂಟ್ಸ್ ಇದ್ದರೆ ಸಾಕು, ಜೆನ್ಯೂನ್ ಆಗಿ ನನ್ನನ್ನು ಲೈಕ್ ಮಾಡಿದರೆ ಸಾಕು. ಅದಕ್ಕೆ ನಾನು ತೃಪ್ತಿ ಪಡ್ಕೊತೀನಿ. ಸೊ ಖುಷಿ ಪಡ್ತೀನಿ, ನನ್ನ ಕೆಲಸನ ನಾನು ಇನ್ನೂ ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರೊಳಗೆ ಇನ್ನೂ ಡಿಫ್ರೆಂಟಾಗಿ ವಿಡಿಯೋ ಮಾಡೋದಕ್ಕೂ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಯಾರಿಗೆ ಇಷ್ಟ ಇದೆ ದಯವಿಟ್ಟು ಅವರೇ ಲೈಕ್ ಮಾಡಿ, ಅವರೇ ಕಮೆಂಟ್ ಮಾಡಿ, ಅವರೇ ಶೇರ್ ಮಾಡಿ ಅಂತ ಹೇಳ್ತೀನಿ. ಬೋರಿಂಗ್ ಆದರೆ ದಯವಿಟ್ಟು ಸ್ಕಿಪ್ ಮಾಡಿ. ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಾದಷ್ಟು ಸಿಗುತ್ತೆ, ಅದನ್ನೇ ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.